ಇಂದು ಈ ಶ್ರೇಯಾ ದಿನಕರ್ ಇವರ ಕಿರು ಪರಿಚಯವನ್ನು ಮಾಡಲಿಕ್ಕೆ ನನಗೆ ಅತೀವ ಸಂತೋಷ ಎನಿಸುತ್ತಿದೆ. ಶ್ರೇಯಾ ದಿನಕರ್ 14ನೇ ಮೇ 1994ರಂದು ಜನಿಸಿರುತ್ತಾರೆ. ಇವರು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಬೆಂಗಳೂರಿನ ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಮಾತಿನಂತೆ ಶ್ರೇಯಾರವರು ಸಾಧನೆ ದೊಡ್ಡವರು ಸಹ ತಲೆ ಬಾಗಲೇಬೇಕಾಗಿರುವಂತಹವರು. ಈವರೆಗೂ ಶ್ರೇಯಾರವರಿಗೂ ಸಂದ ಪ್ರಶಸ್ತಿ ಗೌರವಗಳನ್ನ ನೋಡಿದರೆ ಯಾರಾದರೂ ಸಹ ಆಶ್ಚರ್ಯ ಪಡಲೇಬೇಕಾಗಿರುವಂತಹದ್ದು. ಇವರಿಗೂ ಸಂದ ಪ್ರಶಸ್ತಿಗಳನ್ನ ನಾನು ಈಗ ಒಂದೊಂದಾಗಿ ಓದುವಂತಹದ್ದು. 451 ಪ್ರಶಸ್ತಿಗಳನ್ನ, 19 ಮೆಡಲ್ಗಳನ್ನ, 91 ಅವಾರ್ಡ್ಗಳನ್ನ ಮತ್ತು 17 ದೂರದರ್ಶನ ಮತ್ತು ಆಕಾಶವಾಣಿಗಳಲ್ಲಿ ಸಂದರ್ಶನ ಕಾರ್ಯಕ್ರಮಗಳನ್ನ ನೀಡಿರುತ್ತಾರೆ. ಇದಲ್ಲದೆ 469 ಲಲಿತ ಕಲೆಯಲ್ಲಿ 18 ರಾಷ್ಟ್ರಗಳಲ್ಲಿ ಪ್ರದರ್ಶನವನ್ನ ನೀಡಿರುತ್ತಾರೆ. ಶ್ರೇಯರವರ ಹಿಡಿದಾಗಿರುವಂತಹ ಕನಸು ನಾವು ನೀವೆಲ್ಲರೂ ನಿಬ್ಬೆರಗಾಗಿಸುವಂತಹದಾಗಿದೆ. ಜಗತ್ತಿನ ನಕಾಶೆಯಲ್ಲಿ ಭಾರತ ದೇಶವನ್ನ ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ಮೊದಲ ಸ್ಥಾನದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡುವುದು ಇವರ ಹಿರಿದಾದ ಕನಸಾಗಿದೆ. ಜಗತ್ತಿನಲ್ಲಿ ಮಂಗಳ ಗ್ರಹ ಯಾತ್ರೆಯನ್ನ ಮಾಡಿದ ಮೊದಲ ಮಹಿಳೆ ಯಾರಬೇಕೆಂಬುದು ಶ್ರೇಯಾರವರ ಇನ್ನೊಂದು ಹಿರಿದಾದ ಕನಸಾಗಿದೆ. ಇವರ ಶೈಕ್ಷಣಿಕ ರಂಗದ ಸಾಧನೆಯನ್ನ ನಾವು ನೋಡಿದಾಗ ಇವರು ನರ್ಸರಿಯಿಂದ ಹಿಡಿದು 7ನೇ ತರಗತಿವರೆಗೆ ಶಾಲೆಗೆ ಮೊದಲ ಸ್ಥಾನವನ್ನ ಪಡೆದುಕೊಂಡು ಬರುತ್ತಿದ್ದಾರೆ. ಇವರು ಚೈಲ್ಡ್ ಆಫ್ ದಿ ಇಯರ್ 2003 ಅಂಡ್ 2005 ಎಂಬ ಪ್ರಶಸ್ತಿಗಳಿಂದ ಗೌರವಿಸಲ್ಪಟ್ಟಿದ್ದಾರೆ. ಅಲ್ಲದೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವ ಅಂತಾರಾಷ್ಟ್ರೀಯ ಶಾಲೆಗಳಲ್ಲಿ ಮೊದಲಿಗರೆನಿಸಿಕೊಂಡಿರುತ್ತಾರೆ. ಇವರು ತಮ್ಮ 3ನೇ ವಯಸ್ಸಿನಿಂದಲೇ ಲಲಿತ ಕಲೆಯಲ್ಲಿ ಸಾಧನೆಯನ್ನು ಮಾಡುತ್ತಾ ಬಂದಿದ್ದಾರೆ. ಇವರ ಹೂ ಆಮ್ ಐ ಅಂಡ್ ಹೂ ಆರ್ ಮೈ ಪೀಪಲ್ ಎಂಬ ಕಲಾಕೃತಿ ದ ವರ್ಲ್ಡ್ ಆಫ್ ಆರ್ಟ್ ದ ಓಲ್ಡ್ ಕ್ಯಾಸ್ಲ್ ಆಫ್ ಸೇಂಟ್ಲೆ ಸವೇನಿಯಾ ಆಫ್ ಯುರೋಪ್ಗೆ ಆಯ್ಕೆಯಾಗಿರುತ್ತದೆ. ಜಗತ್ತಿನ 40 ರಾಷ್ಟ್ರಗಳ ಕಲಾ ಶಾಲೆಗಳಿಂದ 10,000 ಕಲಾಕೃತಿಗಳಲ್ಲಿ ಕೇವಲ 150 ಕಲಾಕೃತಿಗಳು ವರ್ಲ್ಡ್ ಆಫ್ ಆರ್ಟ್ ಗ್ಯಾಲರಿಗೆ ಆಯ್ಕೆಯಾಗಿದ್ದು, ಇದರಲ್ಲಿ ಶ್ರೇಯಾ ದಿನಕರ್ ಅವರ ಕಲಾಕೃತಿ 1,37,250 ಯೂರೋಗಳಿಗೆ, ಅಂದರೆ ರೂಪಾಯಿ 77 ಲಕ್ಷಗಳಿಗೆ ಮಾರಾಟವಾಗಿದೆ. ಈ ಸಾಧನೆಗಾಗಿ ಶ್ರೇಯಾರವರನ್ನ ಸ್ಲೋವೇನಿಯಾಗೆ ದ ವರ್ಲ್ಡ್ ಆಫ್ ಆರ್ಟ್ ಗ್ಯಾಲರಿಯ ಉದ್ಘಾಟನೆಗಾಗಿ ಮುಖ್ಯ ಅತಿಥಿಯಾಗಿ ಆಮಂತ್ರಿಸಿತ್ತು. ಈ ಸಮಾರಂಭದಲ್ಲಿ ಶ್ರೇಯಾರವರು ಭಾರತದ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಭಾಷಣವನ್ನ ಮಂಡಿಸಿದ್ದಾರೆ. ಇವರ ಸಾಧನೆ ಶಾಸ್ತ್ರೀಯ ನೃತ್ಯದಲ್ಲಿಯೂ ಸಹ ಮೆಚ್ಚುವಂತಹದ್ದು. ಇವರು ಭಾರತದ 7 ಪ್ರಕಾರದ ಶಾಸ್ತ್ರೀಯ ನೃತ್ಯಗಳಲ್ಲಿ ಗಮನಾರ್ಹ ಸಾಧನೆಯನ್ನ ಮಾಡಿದ್ದಾರೆ. ಇದಲ್ಲದೆ 3 ಪ್ರಕಾರದ ವೆಸ್ಟರ್ನ್ ಡ್ಯಾನ್ಸ್ಗಳಲ್ಲಿ ಸಾಧನೆ ಮಾಡಿದ್ದಾರೆ. ಇವರ ಕವನ ರಚನೆಯಲ್ಲಿಯೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರು ಬರೆದ ಚೈಲ್ಡ್ ಲೇಬರ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಗ್ಲೋಬಲ್ ವಾರ್ಮಿಂಗ್ ಎಂಬ ಪ್ರಬಂಧ ಹೊಸ ದೆಹಲಿಯ ಜವಾಹರ್ ಬಾಲಭವನಕ್ಕೆ ಪ್ರಕಟಣೆಗಾಗಿ ಆಯ್ಕೆಯಾಗಿದೆ. ಇವರು ಸಂದ ಇತರ ಪ್ರಶಸ್ತಿ ಗೌರವಗಳು 7ನೇ ವಯಸ್ಸಿನಲ್ಲಿ ಕೋಕೋ ಕೋಲಾ ಲಿಟಲ್ ಮಿಸ್ ಬ್ಯಾಂಗ್ಳೂರ್ 2008 ಮತ್ತು 8ನೇ ವಯಸ್ಸಿನಲ್ಲಿ ಪ್ರಿನ್ಸಸ್ ಬ್ಯಾಂಗ್ಳೂರ್ 2003 ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇತ್ತೀಚೆಗೆ ದಿನಾಂಕ 24/9/2007ರಂದು ಶ್ರೇಯಾರವರು ಹೈದರಾಬಾದ್ನ ಪಿಟ್ಸ್ ಸಿಟಿಯಲ್ಲಿ ನಡೆದ ಇಂಟರ್ನ್ಯಾಷನಲ್ ಆಸ್ಟ್ರೋನಾಟ್ ಕಾಂಗ್ರೆಸ್ 2007ರಲ್ಲಿ ಹಿರಿಯ ವಿಜ್ಞಾನಿಯಾಗಿ ಭಾಗವಹಿಸಿ ಡಾಕ್ಟರ್ ಅಬ್ದುಲ್ ಕಲಾಂ ಮತ್ತು ಮೇಡಮ್ ಸುನಿತಾ ವಿಲಿಯಮ್ಸ್ ಮತ್ತು ಮಾಧವನ್ ನಾಯರ್ ಜೊತೆಗೆ ದ ಫ್ಯೂಚರ್ ಆಫ್ ಹ್ಯೂಮನ್ಸ್ ಆನ್ ದ ಪ್ಲಾನೆಟ್ ಮಾರ್ಸ್ ವಿಷಯದ ಕುರಿತು ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ. ಮಾರ್ಸ್ ಪ್ರಾಜೆಕ್ಟ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಗತ್ತಿನ 2 ಪುಟಾಣಿ ವಿಜ್ಞಾನಿಗಳಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೇಯಾ ದಿನಕರ್ ಅವರು ಒಬ್ಬರು ಎಂದು ಹೇಳುವಲ್ಲಿ ನನಗೆ ಅತೀವ ಸಂತೋಷ ಎನಿಸುತ್ತಿದೆ. ಅಲ್ಲದೆ ಭಾರತದ ಕ್ಷಿಪಣಿ ತಂತ್ರಜ್ಞ ಎಂದು ಹೆಸರು ಗಳಿಸಿರುವಂತಹ
ಮಾಜಿ ರಾಷ್ಟ್ರಪತಿಗಳಾಗಿರುವಂತಹ ಡಾಕ್ಟರ್ ಅಬ್ದುಲ್ ಕಲಾಂ ಅವರೇ ಸಹ ಇವರ ಬಗ್ಗೆ ಹೇಳಿರುವಂತಹ ಮಾತು, ಜಗತ್ತಿನ ಇಬ್ಬರು ಕಿರಿಯ ವಿಜ್ಞಾನಿಗಳು ಮಾರ್ಸ್ ಪ್ರಾಜೆಕ್ಟ್ ನಲ್ಲಿ ಕಾರ್ಯನಿರ್ವಹಿಸಿರುವಂತಹವರು. ಅದರಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶ್ರೇಯಾ ದಿನಕರ್ ಅವರು ಒಬ್ಬರು ಎಂದು ಹೇಳುತ್ತಿದ್ದೇನೆ. ಇವರ ಈ ವಯಸ್ಸಿನಲ್ಲಿ ಸಾಧನೆ ಕೇವಲ ಭಾರತ ದೇಶವಷ್ಟೇ ಅಲ್ಲದೆ ಇಡೀ ಜಗತ್ತೇ ಮೆಚ್ಚುವಂತಹದಾಗಿದೆ. ಈ ಸಂದರ್ಭದಲ್ಲಿ ನಾವು ಹಾವೇರಿ ನಗರದಲ್ಲಿ ಈ ಒಂದು ಜಗತ್ತಿನ ವಿಖ್ಯಾತಿಯನ್ನ ಗಳಿಸಿರುವಂತಹ ಕಿರು ಪ್ರತಿಭೆಯನ್ನ ನಾವು ನೀವೆಲ್ಲ ನೋಡ್ತಾ ಇರುವಂತಹದ್ದು ಧನ್ಯತಾ ಭಾವ. ಈ ಸಂದರ್ಭದಲ್ಲಿ ಇವರಿಗೆ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನ ಮುರುಘಾಶರಣರು ಆಶೀರ್ವದಿಸಲಿ ಎಂದು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ಇವರಿಗೆ ಶುಭ ಯಶಸ್ಸನ್ನ ಕೋರುತ್ತಿದ್ದೇವೆ. ಇದು ಅವರ ಸಂಕ್ಷಿಪ್ತ ಪರಿಚಯ. ಸಾಕ, ಇನ್ನು ಬೇಕಾ? ಮತ್ತೊಮ್ಮೆ ಆಶೀರ್ವಾದ ಚಪ್ಪಾಳೆ. ಶ್ರೇಯವಿದ್ಯೆ ಇದು ನೋಡಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ನಂತರ ಜಾಗತಿಕ ಮಟ್ಟದಲ್ಲಿ. ಗುರು ಬಸವಲಿಂಗಾಯ ನಮಃ. ಇವರು 100 ಕಾಲ ಬದುಕುವಂತಾಗಲಿ, ಇವರಿಗೆ ನಮ್ಮೆಲ್ಲರ ವಾತ್ಸಲ್ಯ ಸಿಗಲಿ, ಇವರಿಂದ ದೇಶಕ್ಕೆ ಒಳಿತಾಗಲಿ, ಇವರಿಂದ ಸತ್ಕಾರ್ಯಗಳು ನೆರವೇರಲಿ. ಸಂಕ್ಷಿಪ್ತ ಪರಿಚಯ ನಾವು ಕೇಳಿದರೆ ಅವರ ಮಾತುಗಳನ್ನು ನಾವು ಯಾಕೆ ಕೇಳಬಾರದು? ಈಗ ಅವರಿಂದ ಕೆಲವು ಮುಖ್ಯ ಮಾತುಗಳು. ಮೈಕ್ ಸೈಡ್ ಸೋಡ ಪೂಜ್ಯ ಗುರುಗಳೇ, ವೇದಿಕೆ ಮೇಲಿನ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನನಗೆ ಕರೆದಿದ್ದಕ್ಕೆ, ಸನ್ಮಾನ ಮಾಡೋದಕ್ಕೆ, ಗೌರವ